ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಕೂಡ ಬೇರೆಯವ್ರ ಮೇಲೆ ಗೂಬೆ ಕೂಡಿಸುವಂಥದ್ದೇ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ತಮ್ಮ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ಕೇಳ್ಕೊತಿದ್ದೆ, ಅವ್ರ ಸಂಸ್ಕೃತಿಯನ್ನು ಕಲಿಬೇಕು, ಅವ್ರ ಭಾಷೆಯನ್ನು ಕಲಿಬೇಕು. ಇವತ್ತು ನನ್ನ ಹಿರಿಯರಲ್ಲಿ ಎಲ್ಲರೂ ಕೂಡ ನನಗಿಂತ ಚಿಕ್ಕವರಿದ್ದರೂ ಕೂಡ ಅವರು ಒಂದು ಸಂದರ್ಭ ಅಂದರೆ ನಾವು ಸಂಬೋಧನೆ ಮಾಡ್ತೀವಿ ಅವ್ರಿಗೆ, ಅಂದರೆ ಯಾವ ರೀತಿ ಮಾತಾಡಬೇಕಂತೇಳಿ. ಅವರು ಇದುವರೆಗೂ ಕೂಡ ನಮ್ಮಂಥ ದಲಿತರನ್ನ, ಶೋಷಿತ ವರ್ಗದವ್ರನ್ನ ಮಂತ್ರಿ ಆಗಿದ್ದಕ್ಕೆ ಎಷ್ಟು ಹೊಟ್ಟೆ ಕಿಚ್ಚೆ ಇದೆ ನೋಡಿ ಅವ್ರಿಗೆ. ಅವನು ಇವನು ಅಂಥೇಳಿ ಮಾತಾಡ್ತಾರೆ. ಆ ಹೊರಗು ಬಾಯಿಗೆ ನಾವು ಏನು ಹೇಳೋಕ್ಕಾಗುತ್ತೆ ಹೇಳಿ? ನಾನು ಮಾತಾಡಿದ್ರೆ ನಾನು ಮಾತಾಡ್ಬೋದು, ನನಗೆ ಎಲ್ಬಿಲ್ಲದ ನಾಲ್ಕೆ. ಆದರೆ ಇವತ್ತು ನಾನು ಆ ರೀತಿ ಮಾತಾಡೋದಿಲ್ಲ, ಯಾಕಂದರೆ ಅವ್ರು ಹಿರಿಯರಿದ್ದಾರೆ. ಅಲ್ಲಲ್ಲ, ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ನಾನು ಹೇಳ್ತೀನಿ 5-5 ಮತ್ತೆ ಕಾಂಗ್ರೆಸ್ ಗೆಲ್ತೀವಿ. ನನ್ನ ನೇತೃತ್ವ ಅಂತಲ್ಲ, ಸಾಮೂಹಿಕ ನೇತೃತ್ವದಲ್ಲಿ ಮಾನ್ಯ DK ಶಿವಕುಮಾರ್ ಸಾಹೇಬರ ನೇತೃತ್ವ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ನೇತೃತ್ವ, ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ 5-5 ಮತ್ತೆ ನಾವು ಗೆಲ್ತೀವಿ ಅನ್ನುವಂಥ ಭಯ, ಆತಂಕ ಅವ್ರಿಗಿದೆ. ಇವತ್ತು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ಈ ದೇವಸ್ಥಾನದ ಆವರಣದಲ್ಲಿ ಹೇಳ್ತೀನಿ, ಖಂಡಿತವಾಗಿ ಕೂಡ ಅವ್ರು ಏನು ಮೊನ್ನೆ ಸದನದಲ್ಲಿ ಕೂಡ ಏನೇನೋ ಮಾತಾಡ್ತಾಯಿದ್ರು, ಅದಕ್ಕೆಲ್ಲ ಕೂಡ ನಾವು ಸ್ವೀಕಾರ ಮಾಡಿದ್ದೀವಿ. ಅವ್ರು ಏನೆಲ್ಲ ಕೇವಲ ಒಬ್ಬ ದಲಿತ, ಒಬ್ಬ ಹಿಂದುಳಿದವರು ಇವತ್ತು ಮತ್ತೆ ಜಿಲ್ಲೆಯ ಮಂತ್ರಿಯಾಗಿ ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಕೂಡ ಬೇರೆಯವ್ರ ಮೇಲೆ ಗೂಬೆ ಕೂಡಿಸುವಂಥದ್ದೇ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ತಮ್ಮ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ಕೇಳ್ಕೊತಿದ್ದೆ, ಅವ್ರ ಸಂಸ್ಕೃತಿಯನ್ನು ಕಲಿಬೇಕು, ಅವ್ರ ಭಾಷೆಯನ್ನು ಕಲಿಬೇಕು. ಇವತ್ತು ನನ್ನ ಹಿರಿಯರಲ್ಲಿ ಎಲ್ಲರೂ ಕೂಡ ನನಗಿಂತ ಚಿಕ್ಕವರಿದ್ದರೂ ಕೂಡ ಅವರು ಒಂದು ಸಂದರ್ಭ ಅಂದರೆ ನಾವು ಸಂಬೋಧನೆ ಮಾಡ್ತೀವಿ ಅವ್ರಿಗೆ, ಅಂದರೆ ಯಾವ ರೀತಿ ಮಾತಾಡಬೇಕಂತೇಳಿ. ಅವರು ಇದುವರೆಗೂ ಕೂಡ ನಮ್ಮಂಥ ದಲಿತರನ್ನ, ಶೋಷಿತ ವರ್ಗದವ್ರನ್ನ ಮಂತ್ರಿ ಆಗಿದ್ದಕ್ಕೆ ಎಷ್ಟು ಹೊಟ್ಟೆ ಕಿಚ್ಚೆ ಇದೆ ನೋಡಿ ಅವ್ರಿಗೆ. ಅವನು ಇವನು ಅಂಥೇಳಿ ಮಾತಾಡ್ತಾರೆ. ಆ ಹೊರಗು ಬಾಯಿಗೆ ನಾವು ಏನು ಹೇಳೋಕ್ಕಾಗುತ್ತೆ ಹೇಳಿ? ನಾನು ಮಾತಾಡಿದ್ರೆ ನಾನು ಮಾತಾಡ್ಬೋದು, ನನಗೆ ಎಲ್ಬಿಲ್ಲದ ನಾಲ್ಕೆ. ಆದರೆ ಇವತ್ತು ನಾನು ಆ ರೀತಿ ಮಾತಾಡೋದಿಲ್ಲ, ಯಾಕಂದರೆ ಅವ್ರು ಹಿರಿಯರಿದ್ದಾರೆ. ಅಲ್ಲಲ್ಲ, ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ನಾನು ಹೇಳ್ತೀನಿ 5-5 ಮತ್ತೆ ಕಾಂಗ್ರೆಸ್ ಗೆಲ್ತೀವಿ. ನನ್ನ ನೇತೃತ್ವ ಅಂತಲ್ಲ, ಸಾಮೂಹಿಕ ನೇತೃತ್ವದಲ್ಲಿ ಮಾನ್ಯ DK ಶಿವಕುಮಾರ್ ಸಾಹೇಬರ ನೇತೃತ್ವ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ನೇತೃತ್ವ, ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ 5-5 ಮತ್ತೆ ನಾವು ಗೆಲ್ತೀವಿ ಅನ್ನುವಂಥ ಭಯ, ಆತಂಕ ಅವ್ರಿಗಿದೆ. ಇವತ್ತು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ಈ ದೇವಸ್ಥಾನದ ಆವರಣದಲ್ಲಿ ಹೇಳ್ತೀನಿ, ಖಂಡಿತವಾಗಿ ಕೂಡ ಅವ್ರು ಏನು ಮೊನ್ನೆ ಸದನದಲ್ಲಿ ಕೂಡ ಏನೇನೋ ಮಾತಾಡ್ತಾಯಿದ್ರು, ಅದಕ್ಕೆಲ್ಲ ಕೂಡ ನಾವು ಸ್ವೀಕಾರ ಮಾಡಿದ್ದೀವಿ. ಅವ್ರು ಏನೆಲ್ಲ ಕೇವಲ ಒಬ್ಬ ದಲಿತ, ಒಬ್ಬ ಹಿಂದುಳಿದವರು ಇವತ್ತು ಮತ್ತೆ ಜಿಲ್ಲೆಯ ಮಂತ್ರಿಯಾಗಿ ಇವತ್ತು ಮತ್ತೆ ಇಲ್ಲಿ ಮಂತ್ರಿಯಾಗಿ ಬಂದಿದ್ರಲ್ಲ, ಅದು ಹೊಟ್ಟೆ ಕಿಚ್ಚು ಅವ್ರಿಗೆ, ತುಂಬ ಹೊಟ್ಟೆ ಕಿಚ್ಚು.